ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋಡಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯಂಗೊಡಲ ತೋಡಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಡ್ಡಿ ಬೇಡುವೆ ದೇವರಿಗೆ ಸರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಧನ್ಯವಾದಗಳು. ಈ ಶುಭ ಮುಂಜಾನೆಯ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಮಾಡಿದ್ರೆ ಹೂ ಕೊಡ ಜೀರಂಕ್ಲಿಗಿಯ ಗ್ರಾಮದ ಆರಾಧ್ಯ ದೈವ ಮಲ್ಲಯ್ಯನನ್ನ ನೆನೆಯುತ್ತಾ ಭಗವಂತನ ಸ್ವರೂಪಿ ಸಿದ್ದೇಶ್ವರ ಅಪ್ಪಗಳ ಪರಮ ಶಿಷ್ಯರು ನಮ್ಮ ಅವರ ಒಂದು ಮಾರ್ಗದಲ್ಲಿಯೇ ನಡೆದಾಡುವ ದೇವರೆನಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪಗಳ ಶಿಷ್ಯರು ನಮಗೆಲ್ಲ ಮಾರ್ಗದರ್ಶಕರು ಅಮೃತಾನಂದ ಮಹಾಸ್ವಾಮಿಗಳು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಗ್ರಾಮದ ವತಿಯಿಂದ ಮತ್ತು ಸುತ್ತಲಿನ ಎಲ್ಲ ಹಿರಿಯರ ವತಿಯಿಂದ ನಾನು ಅವರಿಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಬಾಲಕಿ ಪೂಜ್ಯರು ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಜೀರಂಕ್ಲಿ ಗ್ರಾಮದ ವತಿಯಿಂದ ಅವರನ್ನು ಕೂಡ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳು ಧಾರವಾಡ ಇವರು ಕೂಡ ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವ್ರನ್ನೂ ಕೂಡ ಭಕ್ತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮ ಪೂಜ್ಯ ಯೋಗಾನಂದ ಸ್ವಾಮಿಗಳು ಗುರುದೇವ ಆಶ್ರಮ ಚರ್ಚಣ ಹಾಗೂ ಹುಲಿಗುಡ್ಡ ಅಪ್ಪುಗಳು ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಕೂಡ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಗುರುಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಜ್ಯೋತಿ ಪ್ರಜ್ವಲನದೊಂದಿಗೆ ಇಂದಿನ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಎಲ್ಲ ಪರಮ ಪೂಜ್ಯರಿಗೆ ನಮ್ಮ ಊರಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ 82 ವಸಂತ ನಗು ನಗುತ್ತಾ ಕಳೆದ ಸಂತ ನೀವೀಗ ನಿಶ್ಚಿಂತ. ಆದರೆ ನಿಮ್ಮ ನೆನಪು ಕಾಡುತ್ತದೆ ನಮ್ಮನ್ನ ಜೀವನ ಪರ್ಯಂತ. ಲೋಕದ ಅವಧೂತ ಧರೆ ಇಳಿದ ದೇವದೂತ
ಜನ ಕೇಳ ಬಯಸುತ್ತಿದ್ದಾರೆ ಇನ್ನೂ ನಿಮ್ಮ ಮಾತ. ಕಾರಣಿಕ ಪುರುಷ, ಈ ಲೋಕದ ಸಂಘರ್ಷ ಪರಿಹರಿಸಲು ಬಂದ ಮಹಾನು ಪುರುಷ. ಜನ ಕೇಳ ಬಯಸುತ್ತಾರೆ ನಿಮ್ಮ ಮಾತ. ನೀವು ಇರಬೇಕಾಗಿತ್ತು ಇನ್ನೂ 16 ವರ್ಷ. ಖರೀದಿಸಲಿಲ್ಲ ಕಾರ, ಹಾಕಿಕೊಳ್ಳಲಿಲ್ಲ ಹಾರ, ಆಗಲಿಲ್ಲ ಯಾರಿಗೂ ಭಾರ, ಮಾಡಲಿಲ್ಲ ಯಾರ ಮೇಲೂ ಜೋರ. ಇವರು ನಿಜವಾದ ದೇವರ ವಿಜಾಪುರದ ಸಿದ್ದೇಶ್ವರ ಅಪ್ಪವುಗಳ ಪಾದಾರವಿಂದಗಳಲ್ಲಿ ಹಣೆಮಣಿದು ಪರಮ ಪೂಜ್ಯ ಪಾವನ ಮೂರ್ತಿಗಳಾದಂಥ ಕಾತ್ರಾಳ ಬಾಲಗಾಮದ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ವಂದಿಸುತ್ತಾ, ಹಾಗೆಯೇ ಬಾಲ್ಕಿ ಗುರುಗಳಿಗೆ ವಂದಿಸುತ್ತಾ, ಪರಮ ಪೂಜ್ಯ ಡಾಕ್ಟರ್ ಬಸವಾನಂದ ಸ್ವಾಮಿಗಳಿಗೂ ನಾನು ಹಣೆಮಣಿದು, ಹಾಗೆಯೇ ಪೂಜ್ಯ ಯೋಗಾನಂದ ಸ್ವಾಮಿಗಳಿಗೂ ಹಣೆಮಣಿದು, ನಮ್ಮೂರಿನ ಈ ಭಕ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರ ಊರಿನ ಎಲ್ಲ ಭಕ್ತಾದಿಗಳಿಗೂ ಗಣ್ಯರಿಗೂ ನಮ್ಮೂರಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಮೊದಲಿಗೆ ಕೋರ್ತಾ ಇದ್ದೇನೆ. ಭಕ್ತಾದಿಗಳೇ, ಜೀರಂಕಲ್ಗಿ ಅನ್ನೋದು ಬಹುಶಃ ಇಂಡಿ ತಾಲೂಕಿನ ಚಡ್ಚಣ ತಾಲೂಕಿನ ಅತ್ಯಂತ ಒಂದು ಚಿಕ್ಕ ಗ್ರಾಮ. ಆದರೆ ನಿಜವಾಗಿ ಬಹಳ ಹೆಮ್ಮೆ ಅನಿಸ್ತದೆ. ಇದು ಬಹಳ ಚೊಕ್ಕ ಗ್ರಾಮ ಪುಟ್ಟದ್ದು, ಆದರೆ ಇಟ್ಟ ಹೆಜ್ಜೆ ಮಾತ್ರ ದಿಟ್ಟದ್ದು. ಬಹುಶಃ ಇಂಡಿ ತಾಲೂಕಿನಲ್ಲಿ ಶಾಲೆಯೊಂದರ ಶತಮಾನೋತ್ಸವ ಆಚರಿಸಿದ್ದು ಜೀರಂಕಲಿಗೆಯನ್ನು ಬಿಟ್ಟರೆ ನಾನು ಬೇರೆ ಎಲ್ಲಿ ಇಂಡಿ ತಾಲೂಕಿನಲ್ಲೇ ಕಾಣ್ತಾ ಇಲ್ಲ. ಆ ಶ್ರೇಯಸ್ಸು ನಮ್ಮೂರಿನ ಜನತೆಗೆ ಸಲ್ಲಬೇಕು. ಬಹುಶಃ 6 ತಿಂಗಳ ಕಾಲ ಅಪ್ಪಾಜಿಯವರನ್ನ, ಬುದ್ಧಿಜಿಯವರನ್ನ ಸೋಲಾಪುರ, ಬಿಜಾಪುರ, ಹಾಗೇನೆ ಬನಹಟ್ಟಿ, ಹಾಗೇನೆ ಕೋಲ್ಹಾಪುರವರೆಗೆ ನಾವು ಹೋಗಿ ಅವರ ಮನವೊಲಿಸಿದ್ದೇವೆ. ನಂಬಿ ನೆಚ್ಚಿ ಕರೆದರೆ ಓಯಣ್ಣನೇ ಶಿವನು, ನಂಬದೆ ನೆಚ್ಚದೆ ಕರೆಯುವರು ಅವನೆಂತ ಒಲಿವನೇ. ಹಾಗೆ ಪೂಜ್ಯ ನಡೆದಾಡುವ ದೇವರು, ಮಾತನಾಡುವ ದೇವರು, ಈ ಶತಮಾನದ ಸಂತರ ಕಾಲಿಟ್ಟ ಪುಣ್ಯ ಸ್ಥಳ ಈ ಜೀರಂಕ್ಲಿ ಗ್ರಾಮ. ಹಾಗಾಗಿ ಈ ವಿಶೇಷ ಗ್ರಾಮ ಭೌತಿಕವಾಗಿ ನಮ್ಮಲ್ಲಿ ಸ್ವಲ್ಪ ಒಡೆತನ ನಾವು ಒಪ್ಕೋತೇವೆ, ಆದರೆ ನಮ್ಮ ಭಾವ ಶ್ರೀಮಂತಿಕೆಯನ್ನ ಅಳಿಲಿಕ್ಕೆ ಆಗ್ತಾ ಇಲ್ಲ. ಅದರ ನಿಮಿತ್ತನೇ ಇವತ್ತು ಈ ಕಾರ್ಯಕ್ರಮ ಅಂತ. ಹಾಗಾಗಿ ನಾವು ಪೂಜ್ಯರನ್ನ ಹೋದ್ಸಲ ಕಳ್ಕೊಂಡಾಗ, ಅಪ್ಪವರು ಬಯಲೊಳಗೆ ಬಯಲಾದಾಗ ಅವರು ಕುರಿತು ಒಂದು ಕಾರ್ಯಕ್ರಮ ಮಾಡಿದ್ದೇವೆ, ನುಡಿನಮನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳ ನೇತೃತ್ವದಲ್ಲೇ ಮಾಡಿದ್ದೇವೆ. ಈ ವರ್ಷನೂ ಸಹಿತ ಆ ಕಾರ್ಯಕ್ರಮ ಮುಂದುವರಿಸಬೇಕಂತ ನಮ್ಮೆಲ್ಲ ಊರಿನ ಹಿರಿಯರು, ಗಣ್ಯ ನಾಗರಿಕರು, ಯುವಕರು ಹೋಗಿ ಅಪ್ಪವ್ರನ್ನ ಭೇಟಿ ಮಾಡಿದಾಗ ನಾವು ಹೇಳಿದ್ದೇವೆ, ನೀವು ಒಂದು ದಿವಸ ಬಂದು ಹೋದರೆ ನಮಗೆ ತೃಪ್ತಿ ಆಗೋದಿಲ್ಲ, ಕನಿಷ್ಠ ಒಂದು 15 ದಿವಸ ಬರ್ರಿ ಅಂತ ನಾವು ವಿನಂತಿಸಿಕೊಂಡಾಗ ಬಹುಶಃ ಅವರಲ್ಲಿ ಯಾವ ಭಾವ ಮೂಡಿತೋ ಗೊತ್ತಿಲ್ಲ. ನಾವು ಹೇಗೆ ಹರುಷದಿಂದ ಅವರನ್ನು ಕರೆದೇವೋ ಹಾಗೆ ಅಪ್ಪಾಜಿಯವರು ಪೂರ್ಣ ಮನಸ್ಸಿನಿಂದ ಈ ಗ್ರಾಮಕ್ಕೆ ನಾನು ಬರ್ತಾ ಇದ್ದೀನಿ, ಈ ಗ್ರಾಮದ ಋಣ ನನ್ನ ಗುರುಗಳ ಮೇಲಿದೆ, ನನ್ನ ಮೇಲಿದೆ ಅಂತ ಆ ಭಾವದಿಂದ ಒಪ್ಪಿಕೊಂಡ ಪ್ರಯುಕ್ತ ದಿನಾಂಕ 15ರಿಂದ 25ನೇ ತಾರೀಕಿನವರೆಗೆ ಈ ಗ್ರಾಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜಗದ ಜಂಜಡದಲ್ಲಿ, ಸಂಸಾರಿಕ ಬದುಕಿನಲ್ಲಿ ನಮಗೆ ಕಿರುದಾರಿ ಕೊರಕಲಲ್ಲಿ ಹರಿದಾರಿ ನಡೆಯುವಾಗ ತೂಕ ತಪ್ಪುವುದು ಸಹಜ. ಗಂಟೆಗಟ್ಟಲೆ ಹಾಡಿ ಗಂಟಲು ಹೊಡೆದಿರುವಾಗ ಸಹಜ ಬೇಸರದನೆ. ನಾವೆಷ್ಟು ಶ್ರದ್ಧೆ, ಭಕ್ತಿ, ನಿಷ್ಠೆ, ಕಷ್ಟ ಇಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿದ್ದೇವೆ. ಅಕಸ್ಮಾತ್ ಏನಾದರೂ ಕಿಂಚಿತ್ ಎಡತಡೆಗಳು ಉಂಟಾದರೂ ಸಹಿತ ತಾಯಿ ಮಗುವನ್ನ ಕರುಣಿಸುವ ಹಾಗೆ ಕರುಣಿಸಬೇಕಂತ ನಾನು ಬಹಳ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಅಪ್ಪಾಜಿಯವರ ಹತ್ರ ಮಾಡಿಕೊಳ್ತಿದ್ದೇನೆ. ಪೂಜ್ಯರೇ, ಈ ಕಾರ್ಯಕ್ರಮ ಸತ್ಸಂಗದ ಕಾರ್ಯಕ್ರಮ. ಜಗದ ಜಂಜಡದಲ್ಲಿ, ಬಿಡುವಿಲ್ಲದ ಸಂಸಾರಿಕ ಬದುಕಿನಲ್ಲಿ ನಮ್ಮ ಆಧ್ಯಾತ್ಮಿಕ ಸಾಗರ ಇಲ್ಲಿ ನಡೀತಾ ಇದೆ. ಅದಕ್ಕೆ ಹೇಳ್ತಾರೆ, ತೆರೆಗೆ ಇಳಿದಿದೆ ದಿವ್ಯ ಗಳಿಗೆ, ಬರುತ್ತದೆ ಮುಂಜಾನೆ ನಮ್ಮ ಬಳಿಗೆ. ಮುಂಜಾನೆ 6:30ರಿಂದ 7:30ವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೇವೆ. 10 ದಿವಸಗಳ ಕಾರ್ಯಕ್ರಮ, 11 ದಿವಸಕ್ಕೆ ಮತ್ತೆ ಭವ್ಯವಾದ ಕಾರ್ಯಕ್ರಮ 26ನೇ ತಾರೀಕಿಗೆ ಇದೆ. ಹೆಚ್ಚಿಗೆ ಸಮಯ ಅವಕಾಶ ಇರದೇ ಇದ್ದ ಪ್ರಮುಖ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನೊಮ್ಮೆ ಮಗದೊಮ್ಮೆ ಪೂಜ್ಯರನ್ನ ಈ ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಂದುದಕ್ಕೆ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಚಡ್ಚಣ, ದೇವರಿಂಬರಿಗೆ, ಸುತ್ತಲಿನ ಗ್ರಾಮಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಗಣ್ಯರು ಆಗಮಿಸಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ಎಲ್ಲ ತಾಯಂದಿರಲ್ಲಿ ವಿನಂತಿಸ್ಕೊಳ್ತೀನಿ, ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಭಾಗವಹಿಸಬೇಕು. ಏನೋ
ಸ್ವಲ್ಪ ಮಟ್ಟಿಗೆ ನಾವು ಬದಲಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಡೆಸಿವೆ. ಯಾವ ಕಾರ್ಯಕ್ಕಾಗಿ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳ್ಳಕ್ಕೆ ಇನ್ನೊಮ್ಮೆ ನಾನು ಊರಿನ ಪರವಾಗಿ ಎಲ್ಲ ತಂದೆ ತಾಯಿಯನ್ನು ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ಒಬ್ಬ ಮಹಾರಾಜ ಇದ್ದ, ಅವರೆಲ್ಲ ಹೊಗಳ್ತಿದ್ರು ಭಾಳ. ಎಷ್ಟು ಹೊಗಳ್ತಿದ್ರು ರಾಜಾಗ, ನಿಮ್ಮನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರಿಲ್ಲ, ನೀವರೇ ಒಬ್ಬರು. ಮತ್ತು ಹಾಗಿತ್ತಂದು ಏನು ಮಾಡೋದು? ಮತ್ತು ಮಹಾರಾಜಗೆ ಭಾಳ ಮಹತ್ವ ಕೊಡಬೇಕಾಗ್ತದೆ. ಆವಾಗ ಅಲ್ಲಿ ಒಂದು ಆ ಮಹಾರಾಜನ ಒಂದು ಮೂರ್ತಿ ಮಾಡಿಡ್ತಾರೆ. ಹೊರಗಿನ ದೇಶದ ಒಂದು ಕಥೆ ಅದು, ಅಪ್ಪ ಹೇಳ್ತಿದ್ರು, ಭಾಳ ಮಹತ್ವದ ಕತೆ. ಆ ಮೂರ್ತಿಗೆ ಯಾವ ನಮಸ್ಕಾರ ಮಾಡಲಾರ್ದೆ ಅಥವಾ ಗೌರವ ಕೊಳ್ಳ ಹೋಗ್ತದೆ ಅವನಿಗೆ ಶಿಕ್ಷೆ ಕೊಡಬೇಕು. ಯಾವ ಶಿಕ್ಷೆ? ಅವನಿಗೆ ಮರಣದಂಡನೆ ಶಿಕ್ಷೆನೇ ಆಗಬೇಕು. ಸಾದಾ ಮನುಷ್ಯ ಅವನೇನು. ಒಬ್ಬ ಮುದಕ್ಕ ಬಡಿಗೆ ತೊಗೊಂಡು ಹೊರಟಿರ್ತಾನೆ. ಅವಾಗ ಹೊರಡುವಂಥ ಸಂದರ್ಭದಾಗ ಅಲ್ಲಿ 4 ಜನ ಕೂತಿರ್ತಾರೆ. ಎಲ್ಲಿ? ಮಹಾರಾಜನ ಮೂರ್ತಿ ಕಾಯ್ಲಿಕ್ಕೆ. ಯಾಕಂದ್ರೆ ಯಾವ ಅದಕ್ಕೆ ನಮಸ್ಕಾರ ಮಾಡಂಗಿಲ್ಲ, ಯಾವ ಅವ್ರು ಹೊಗಳಂಗಿಲ್ಲ, ಯಾವ ಹಂಗೆ ಸೀದಾ ಹೋಗ್ತಾನೆ, ಅವನಿಗೆ ಶಿಕ್ಷೆ ಕೊಡ್ಬೇಕಂತ ಕೂತಿರ್ತಾರೆ. ಮತ್ತು ಅವ್ರು ಮತ್ತೆ ಎಲ್ಲರೂ ಅವ್ರು ಏನು ಮಾಡ್ಬೇಕು? ಜನ ರಾಜನ ಶಿಕ್ಷೆ ಕೊಟ್ಟ ಬಳಕ ನಾವ್ಯಾಕಪ್ಪತ್ರ ಯಾರು ವಜ್ಜೆ 10 ವರ್ಷದ ಕಾಲಿಗೆ ಇಳಿಸ್ಬೇಕು? ಹಿಂದಿನ ಕಾಲದ ಕತ್ತಿ ಅದು ಕಟ್ಟಿಗೆ ತೊಗೊಂಡು ಹೊಂಟಿರ್ತಾರೆ, ಏನು ಹೊಂಟಿರ್ತಾರೆ, ಅಲ್ಲಿ ಇಳಿಸೋದು ಮಾಡೋದು ಮತ್ತು ನಮಸ್ಕಾರ ಮಾಡಿ ಹೋಗೋದು. ಏನಪ್ಪ ಎಂಥ ಶಿಕ್ಷೆ ತಂದಿವ ನಮಗಂತ ತಿಳ್ಕೊಂಡು ಮ್ಯಾಲೆ ಬೈತಿದ್ರಲ್ಲ, ಒಳಗೆ ಬೈಕೋತ ಹೋಗ್ತಿರಲ್ಲ. ಆವಾಗ ಇಟ್ಟೆಲ್ಲ ಆದ ಕೂಡಲೇ ಒಬ್ಬ ಮುದಕ್ಕೆ ಹೊರಟಿರ್ತಾನೆ. ಆ ಮುದಕ್ಕೆ ಹೊರಟು ಕೂಡಲೇ ಮುದಕ್ಕೆ ನೋಡ್ತಾನೆ. ಅವನು ನಮಸ್ಕಾರ ಮಾಡಂಗಿಲ್ಲ, ಸೀದಾ ಹೊರಟು ಬಿಡ್ತಾನೆ. ಸೀದಾ ಹೊರಟಾಗ 4 ಜನದ ಸಿಕ್ತು ಗೊತ್ತಾರ. ಒಬ್ಬರು ಸಿಕ್ಕ ಇಟ್ಟು ಸತ್ತು ಒಬ್ಬರು ಸಿಗಲ್ಲ ತಂದಾಗ, ನಿನಗೆ ಯಾರು ಇವ್ರು ಗೊತ್ತದ ಅಂತ ಕೇಳ್ತಾರೆ. ಮತ್ತೆ ಅವ್ರು 4 ಜನ, ಇಲ್ಲ ನಮಗೇನೂ ಗೊತ್ತಿಲ್ಲ. ಇವ ಮಹಾರಾಜ, ಅಲ್ಲಿ ನೀನು ನಮಸ್ಕಾರ ಮಾಡಿ ಹೋಗ್ಬೇಕಾಗಿತ್ತು, ಅವ್ರಿಗೆ ಗೌರವ ಕೊಡಬೇಕು, ನೀ ಅಪಮಾನ ಮಾಡೋದಕ್ಕೆ ನಿನಗೆ ಶಿಕ್ಷೆ ಐತೆ ತಂದಾಗ ರಾಜನ ಹತ್ತಿರ ಹೋಯ್ತಾನೆ ಆ ಮುದುಕನಿಗೆ. ಆವಾಗ ರಾಜನ ಹತ್ತಿರ ಒಯ್ದಾಗ ಮಹಾರಾಜ ತನ್ನ ಏನು ಮಾಡ್ಯಾನ, ಈ ಥರ ಮಾಡಿದ ನೀವ, ಆಯ್ತು ನೀವು ಶಿಕ್ಷೆ ಕೊಡಬೇಕು. ಆವಾಗ ಆ ಮುದುಕ ಭಾಳ ಜಾಣಿದ್ದ. ಮುದುಕಿದ್ರ ಸತ್ಯ ಅನುಭವಗಳಂತಾರೆ. ಕನ್ನಡದಲ್ಲಿ ಹಳಿ ಜನ ಏನಿದ್ರು ಅವ್ರಿಗೆ ಭಾಳ ಹುಷಾರಿರ್ತಿರ್ತಾರೆ. ಹಿಂದಿನ ಜನ ಯುವಕರು ಹಾಗಿರಂಗಿಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ. ವೃದ್ಧಾನ ವಚನಮ್ಮ ಗ್ರಾಹಿ ಅಂತ ತಿಳ್ಕೊಂಡು ಸೂತ್ರ ಇದೆ. ಹಿರಿಯರ ಮಾತು ಮನೆಯೊಳಗೆ ಒಬ್ಬರು ಹಿರಿಯರ ಮಾತು ನಾವು ಕೇಳಬೇಕು ಯಾವಾಗಲೂ. ಆ ಮಾತು ಕೇಳಿದ್ರೆ ಅವ ಅನಾಹುತಕ್ಕೆ ಕಾರಣ ಆಗ್ತಾನೆ. ಆವಾಗ ಆ ಮುದುಕ ಮಹಾರಾಜನ ಹೇಳ್ತಾನೆ, ನೋಡು ಮಹಾರಾಜ, ಮೂರ್ತಿ ಅಂದ್ರೆ ನೀನೇನು ಅಂತ ಕೇಳ್ತಾನೆ. ಅವ್ನು ರಾಜಗೆ ಏನು ಗೊತ್ತಾಗಬೇಕು ತತ್ವಜ್ಞಾನ, ಅವನಿಗೇನು ತಿಳಿತದ. ಆ ಮೂರ್ತಿ ಅಂದ್ರೆ ನೀನೇನು ಅವನಿಗೆ ಹೊಳಿಲಿಲ್ಲ. ನೋಡು, ನಿನ್ನ ಕೂದಲ ಒಬ್ಬ ಕಟ್ಟಿಂಗ್ ಮಾಡೋರ್ತಿರ್ತಾನೆ, ಆ ಕೂದಲ ಒಯ್ದು ಒಗಿತಾನೆ. ಅದು ಒಗದಾಗ ಯಾರು ಒಯ್ದು ಮನೆಗೆ ಇಡ್ತಾರೆ, ನೀನಾದ್ರೂ ಇಡ್ತೀಯ? ಆವಾಗ ಅವನು, ಹೌದಪ್ಪ ನಿಂದ ಅನುಭವ ಭಾಳ ಮಹತ್ವದ, ನನಗೆ ಗೊತ್ತಿರಲಿಲ್ಲ. ಮೂರ್ತಿ ಅಂದ್ರೆ ನೀ ಅಲ್ಲ, ನಿಲ್ಲಿರುವಂಥ ಬೆಳಕ ಜ್ಞಾನ ಏನು ಅಪ್ಪಳು ಕೊಟ್ಟಿರ್ತಾರೆ ಅಂಥದನ್ನು ಸ್ವಲ್ಪ ನಾವು ಮೆಲಕ್ಕೆ ಹಾಕಬೇಕದ. ಜಗತ್ತೇ ಹಾಳು ಮಾಡೋದು ನಾ ಅನ್ನೋದಕ್ಕೆ ನಿನ್ನ ವರ್ಣನ ಮಾಡಿ, ನಿನ್ನ ಹೊಗಳಿ, ನಿನ್ನ ಇದು ಮಾಡಿ ಇಲ್ಲೇನು ಬಹಳ ಮಹತ್ವ ಇಲ್ಲ. ಮೂರ್ತಿ ಅಂದ್ರೆ ನೀ ಅಲ್ಲ. ಅವಾಗ ಅವ ಏನು ಮಾಡ್ತಾನೆ, ಮಹಾರಾಜ ಹೌದಲ್ಲ ಅಂತ ತಿಳ್ಕೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಅಷ್ಟು ಮಹತ್ವದ ಕಥೆಯನ್ನು ನಾವು ನೋಡ್ತಿರ್ತೀವಿ ಅಪ್ಪಗಳಿಂದ. ಈಗ ನಾವು ಬಹುತಟ್ಟೆಲ್ಲ ಬೆಳಗಿನ ಜಾವ ಬರ್ಲಿಕ್ಕತ್ತೀರಿ, ಕೇಳ್ತೀರಿ, ಇಲ್ಲಿ ತನಕ ಕೇಳಿರಿ. ನಾವು ಕೇಳಬೇಕು. ಜೀವನದಲ್ಲಿ ಏನಾರೇ ಅಲ್ಲಿ ಇಲ್ಲಿ ಕುಂತು ಕೇಳೋದಕ್ಕಿಂತ ಒಳ್ಳೆಯ ನೋಡಿ ಮತ್ತು ಅವನು ಕೇಳಿದ್ರೆ ಬಹುತರ ನಾನತ್ವ ಅದು ಭಾಳ ಮಹತ್ವ ಯಾರಿಗಾದರೂ ಬಿಟ್ಟಿರಲ್ಲ. ಅದನ್ನು ಕಳ್ಕೋಬೇಕಂತ ತಿಳ್ಕೊಂಡು ಹೇಳಿ ನನ್ನ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಮಲ್ಲಿಕಾರ್ಜುನ ಶ್ರೀಗಳವರ ಪವಿತ್ರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ, ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪವಿತ್ರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ, ಈ ಊರಿನಾಗ ಇನ್ನು 10 ದಿವಸಗಳ ಕಾಲ ಅಧ್ಯಾತ್ಮದ ಹಬ್ಬ. ಈ ಅಧ್ಯಾತ್ಮದ ಹಬ್ಬ ಯಾಕಿಲ್ಲಿ ಏರ್ಪಟ್ಟದ? ಸಿದ್ದೇಶ್ವರಪ್ಪಗಳು ಅದಾರಿಲ್ಲ? ನಿಮ್ಮೊಂದು ಪ್ರಶ್ನೆ ಕೇಳಾತೀನಿ. ಸಿದ್ದೇಶ್ವರಪ್ಪಗಳು ಅದಾರಲ್ಲ, ಅದಾರ. ಎಲ್ಲಿ ಅದಾರ ಈ ಸಮಯದಲ್ಲಿ ಅಂತಂದ್ರೆ ಸಿದ್ದೇಶ್ವರಪ್ಪಗಳು ಈ ಸದ್ ಜೀರಂಕಲಿಯ ಗ್ರಾಮದಲ್ಲಿ ಸಿದ್ದೇಶ್ವರಪ್ಪಳಿಗೆ ಅದಾರ. ಬೆಳಗಿನ ಜಾವ ನೀವೆಲ್ಲ ಬಂದು ಕುಂತೀರಿ ನೋಡು. ಯಾರು ಕುಂದ್ರಸ್ಯಾರ ಅಂತಂದ್ರೆ ಸಿದ್ದೇಶ್ವರಪ್ಪಳಿಗೆ ಕುಂದ್ರಸ್ಯಾರ. ಯಾರ ಮುಖಾಂತರ ಕುಂದ್ರಸಾಕತ್ತಾರ ಅಂತಂದ್ರೆ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಅದಾರಲ್ಲ, ಅವ್ರ ಮುಖಾಂತರ ನಿಮ್ಗೆ ಇಲ್ಲಿ ಕುಂದ್ರಸ್ಯಾರ. ನೋಡಿ ಎಷ್ಟು ಚಂದ ರಂಗೋಲಿ ಹಾಕಿರಿ. ಅದು ನೋಡಿದ ತಕ್ಷಣ ಎಲ್ಲರ ಮನಸ್ಸು ಅರಳತ್ತದ, ಅರಳಂಗಿಲ್ಲ? ಅದೇ ನೀವು ಇಷ್ಟೊತ್ತಿಗೆ ಮನ್ಯಾಗ ಇದ್ರಿ ಅಂತಂದ್ರೆ ಏನಿರ್ತದೆ, ಹಿಂಗೆ ರಂಗೋಲಿ ಇರ್ತದೆ.
ಅವ್ರ ಮನೆ ಮುಂದೆ ಕಸ ತೊಗೊಂಡು ಇವ್ರ ಮನೆ ಮುಂದೆ ಹಾಕೋದು, ಇವ್ರ ಮನೆ ಮುಂದೆ ಕಸ ತೊಗೊಂಡು ಅವ್ರ ಮನೆ ಮುಂದೆ ಹಾಕೋದು. ಹೊರಗೂ ಕಸ ಒಳಗೂ ಕಸ, ಮತ್ತು ನಮ್ಮ ಮುಖದಾಗೂ ಕಸನೇ ಇರ್ತದೆ, ಹೌದಲ್ಲ? ಆದ್ರೆ ಈಗೇನು ಬೆಳಗಿನ ವಾತಾವರಣ ಇಲ್ಲದ ಅಲ್ಲ, ಇದು ಭಾಳ ಒಳ್ಳೆಯ ವಾತಾವರಣ. ಅರ್ಲಿ ಇನ್ ದ ಮಾರ್ನಿಂಗ್ ವಿ ಆರ್ ಗೆದರ್ಡ್ ಹಿಯರ್ ಟು ಡಿಸ್ಕಸ್ ಕಾಂಟಂಪ್ಲೇಷನ್ಸ್ ಆನ್ ದ ಮ್ಯಾಟರ್ ಆಫ್ ಸೋಲ್ ಆ್ಯಂಡ್ ಸುಪ್ರೀಂ ಸೋಲ್. ಅದು ಒಂದು ದೃಷ್ಟಾಂತ ನೆನಪಾಗ್ತದೆ. 3 ಮೂರ್ತಿಗಳಿದ್ದು ಅಂತ. 3 ಮೂರ್ತಿಗಳು ಅವು ಎಲ್ಲ ನೋಡಕ್ಕೆ ಒಂದೇ ಥರ. ದೇ ಆಲ್ ಆರ್ ಲುಕಿಂಗ್ ಲೈಕ್ ಎ ಸಿಮಿಲರ್, ನೋ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಸ್ಟ್ಯಾಚ್ಯೂ, ದೇ ಆಲ್ ಆರ್ ಸಿಮಿಲರ್. ಅವೆಲ್ಲ ಒಂದೇ ರೀತಿ ಇದ್ದು ಮೂರ್ತಿಗಳು, ಏನೇನು ವ್ಯತ್ಯಾಸ ಇರೋಂಗಿಲ್ಲ. ಕಣ್ಣು ಸಹ ಹಾಗೇ ಇತ್ತು, ಮೂಗು ಸಹ ಹಾಗೇ ಇತ್ತು, ಕಿವಿಗಳು ಹಾಗೇ ಇದ್ದು, ಅಷ್ಟೇ ಸುಂದರ, ಎಲ್ಲವೂ ಅಷ್ಟೇ, ಏನೇನು ವ್ಯತ್ಯಾಸ ಇಲ್ಲ. ಎಲ್ಲವೂ 3 ಮೂರ್ತಿಗಳು ಹಾಗೇ ಇದ್ದು. ಆದ್ರೆ ಅದರ ಪ್ರೈಸ್ ಏನದ ನೋಡು, ಅದರ ಮೌಲ್ಯ ಬೇರೆ 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 ರೀತಿ ಇದ್ದು ಬೆಲೆಗಳು. ಒಂದು ಮೂರ್ತಿ ಬೆಲೆ 5,000 ರೂಪಾಯಿ ಇತ್ತು, ಇನ್ನೊಂದು ಮೂರ್ತಿ ಬೆಲೆ 50,000 ರೂಪಾಯಿ ಇತ್ತು, ಮತ್ತು ಕೊನೆ 3ನೇ ಮೂರ್ತಿ ಬೆಲೆ 5 ಲಕ್ಷ ರೂಪಾಯಿ ಇತ್ತು. ಅವಾಗ ತೊಗೊಂಬೋರು ಇರ್ತಾರೆ ನೋಡು, ಅಲ್ರಿ ನೋಡಕ್ಕೆ ಇವೆಲ್ಲ ಚಲೋ ಅದಾವ 3 ಮೂರ್ತಿ, ಆದ್ರೆ ಯಾಕೆ ಬೆಲೆ ಒಳಗೆ ವ್ಯತ್ಯಾಸ ಮಾಡಿರಿ, ಯಾಕೆ ವೇರಿಯೇಷನ್ ಆಗಿದೆ ಬೆಲೆ ಒಳಗೆ ಅಂತ ಕೇಳಿದ್ರು ಅವರು. ಅವಾಗ ಮೂರ್ತಿ ಮಾಡುವಂಥ ವ್ಯಕ್ತಿ ಇರ್ತಾನಲ್ಲ, ಅವ ಹೇಳ್ತಾನೆ, ಶಿಲ್ಪಗಾರ, ಹೌದು ಇವೆಲ್ಲ ನೋಡಕ್ಕೆ 3 ಒಂದೇ ರೀತಿ ಅದಾವ, ಆದ್ರೆ ಬಾಹ್ಯದಿಂದ ನೋಡಿದ್ರೆ ನಿನಗೆ ಗೊತ್ತಾಗೋದಿಲ್ಲ. ಒಂದು ತಂತಿ ಕೊಡ್ತಾನವ, ತಾರ ಇರ್ತದಲ್ಲ ತಾರ, ಇದು ಹಾಕು ಗೊತ್ತಾಗ್ತದ. ಅವಾಗ ಫಸ್ಟ್ನೇ ಮೂರ್ತಿ ಒಳಗೆ ತಾರ ತೋತಾನೆ, ಕಿವ್ಯಾಗ ಹಾಕು ಅಂತ ಹೇಳ್ತಾನೆ. ಈ ಕಿವ್ಯಾಗ ಹಾಕೋದು ಕೂಡಲೇ ಅದೇನಾಗ್ತದೆ, ತಾರ ಸೀದಾ ಈ ಕಿವ್ಯಾಗ ಪಾಸ್ ಆಗ್ತದೆ. ಪಾಸ್ ಆದ ಕೂಡಲೇ ಗೊತ್ತಾಯ್ತೇನಪ್ಪ ಅಂತ ಕೇಳ್ತಾರೆ. ಇಲ್ಲ ನನಗೇನು ಗೊತ್ತಾಗ್ಲಿಲ್ಲ ರೀ. ನಾ ಹೇಳ್ತೀನಿ ಕೇಳು, ಇದು ಮೊದಲನೇ ಮೂರ್ತಿ, ಇದಕ್ಕೆ 5,000 ರೂಪಾಯಿ ಬೆಲೆ ಅದ. ಇದು ಏನಪ್ಪ ಅಂದ್ರೆ ಹಿಂಗೆ ಕೇಳ್ತದ, ಹಿಂಗೆ ಬಿಟ್ಟು ಬಿಡ್ತದ, ಏನು ಮಾಡಂಗಿಲ್ಲ. ಇದು ಯಾವುದು 1ನೇ ಮೂರ್ತಿ, ಅದು ಹಿಂಗೆ ಕೇಳ್ತದ, ಹಿಂಗೆ ಬಿಟ್ಟು ಬಿಡ್ತದ, ಅದಕ್ಕೆ ಹೇಳಂಗಿಲ್ಲ. ಬಾರದ ಭವಂಗಳಲ್ಲಿ ಬಂದೆ ಸುಖಗಳ ಉಂಡೆ ದುಃಖಗಳ ಉಂಡೆ ಸಂಸಾರ ಸಾಕಾಗಲಿಲ್ಲ. ಇದಕ್ಕೆ ಸಾಕಾಗಲಿಲ್ಲ. ಅದಕ್ಕೆ ಅರಿದಡೆ ಸಂಸಾರ ಹೊದ್ದಿಲೇವೇನೆ ಅನ್ನುವಂಥದ್ದು ಇನ್ನೊಂದು ಮೂರ್ತಿ ಅದ. ಇದು ಬಂದದ ಇದಕ್ಕೇನು ಸಾಕಾಗಲಿಲ್ಲ, ಅದಕ್ಕೆ ಇದು ಹಿಂಗೆ ಕೇಳ್ತದ, ಹಿಂಗೆ ಬಿಡ್ತದ, ಯಾವದನ್ನು ಅಳವಡಿಸ್ಕೊಂಗಿಲ್ಲ. ಇನ್ನು 2ನೇ ಮೂರ್ತಿ ಒಳಗೆ ಹಾಕಪ್ಪ, ಇದಕ್ಕೆ ಎಷ್ಟು 50,000 ರೂಪಾಯಿ ಬೆಲೆ ಅದ. ಅವಾಗ ಅವ ಏನು ಮಾಡ್ತಾನೆ, ಅದನ್ನು ತಾರ ತೋತಾನೆ, ಕಿವಿ ಒಳಗೆ ಹಾಕ್ತಾನೆ. ಅದು ಕಿವಿ ಒಳಗೆ ಹಾಕಿದ ಕೂಡಲೇ ಏನು ಮಾಡ್ತದ, ಅದು ಈ ಕಿವಿಯಾಗ ಬರಂಗಿಲ್ಲ, ಅದು ಹಿಂಗೆ ಹಾಕೋದು ಕೂಡಲೇ ಅದು ಬಾಯ್ದಾಗಿನ ಬರ್ತದೆ. ಯಾವುದು 2ನೇ ಮೂರ್ತಿ. ಈ ಕಿವಿಯಾಗ ಹಾಕೋದು ಕೂಡಲೇ ಸೀದಾ ತಾರ ಬಾಯ್ದಾಗ ಬರ್ತದೆ. ಬಾಯ್ದಾಗ ಬಂದ ಕೂಡಲೇ ಮತ್ತು ಇದೇನ್ರಿ ಹಿಂಗೆ ಬಾಯ್ದಾಗ ಬರ್ತಲ್ಲ, ಕಿವಿಯಾಗ ಬರಲಿಲ್ಲ. ಇದು 2ನೇ ಮೂರ್ತಿ. ಇದಕ್ಕೆ ಬೆಲೆ ಯಾಕೆ 50,000 ರೂಪಾಯಿ ಅಂತಂದ್ರೆ, ಇದು ಕೇಳ್ತದೆ. ಕೇಳಿದ್ರೆ ಏನು ಮಾಡ್ತದೆ, ಯಪ್ಪ ಹಿಂಗೆ ಜೀರಂಕಲಿಗಳು ಯವ್ವ ನಮ್ಮ 3ನೇ ಅಮೃತಾನಂದ ಸ್ವಾಮಿಗಳು ಬಂದಾರ, ಹೆಂಗೆ ಅದಾರ ಅಂತಂದ್ರೆ ಸಿದ್ದೇಶ್ವರಪ್ಪ ಒಳಂಗೆ ಅದಾರ, ಅವ್ರು ಹಾಗೆ ಮಾತಾಡ್ತಾರೆ, ಎಷ್ಟು ಚಂದ ಮಾತಾಡ್ತಾರೆ, ಕೇಳಬೇಕು ಹಂಗೆ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಹೋಗೋಣ ಅಂತೇಳಿ ಪ್ರಚಾರ ಮಾಡ್ತದೆ. ಯಾವುದು 2ನೇ ಮೂರ್ತಿ. ಅದಕ್ಕೆ ಇದಕ್ಕೆ 50,000 ರೂಪಾಯಿ ಬೆಲೆ. ಈ ಒಟ್ಟು ಏನಾದರೂ ಹೇಳ್ತಾನೆ ಇರ್ತದೆ, ರೇಡಿಯೋ ಇದ್ದಂಗೆ ಆಲ್ ರೇಡಿಯೋ, ಚಲೋ ಇದ್ರೂ ಹೇಳ್ತಿರ್ತದೆ, ಕೆಟ್ಟದಿದ್ರು ಹೇಳ್ತಿರ್ತದೆ. ಯಾವುದು 2ನೇ ಮೂರ್ತಿದು. ಇನ್ನು 3ನೇದು ಒಂದು ಮೂರ್ತಿ ಅದ, ಎಷ್ಟು 5 ಲಕ್ಷ ರೂಪಾಯಿ ಅದು. ಅವಾಗ ಮತ್ತೆ ತಾರ ಹಾಕು ಅಂದ, ಕಿವಿ ಒಳಗೆ ತಾರ ಹಾಕದ, ಅದು ಬಾಯಿ ಒಳಗೂ ಬರಲಿಲ್ಲ, ಕಿವಿ ಒಳಗೂ ಬರಲಿಲ್ಲ, ಸೀದಾ ಒಳಗೆ ಹೋಯ್ತದು. ಅಲ್ರಿ ತಾರ ಬರವಲ್ತಲ್ರಿ, ಎಲ್ಲರೂ ಬರಬೇಕಲ್ಲ, ಮೂಗಿನಾಗರೆ ಬರಬೇಕು, ಕೊನೆ ಪಕ್ಷ ಕಿವಿಯಾಗರೆ ಬರಬೇಕು, ಬಾಯಿದಾಗರೆ ಎಲ್ಲೂ ಬರವಲ್ತಲ್ಲ ಅದು. ಅದಕ್ಕೆ ಅವ ಹೇಳ್ತಾನೆ, ಇಲ್ಲ ತಮ್ಮ, ಅದ್ರ ವ್ಯವಸ್ಥೆನೇ ಹ್ಯಾಂಗದ, ಏನು ಕೇಳ್ತದ ಎಲ್ಲಾನು ಒಳಗೆ ಇಳಿಸ್ಕೋತದದು, ಹೊರಗೆ ಬಿಡಂಗೇ ಇಲ್ಲದು. ಅರ್ಥ ಆಯ್ತೇನೆ ಇದು? ಇಲ್ಲಿ ಕೇಳೋದು, ಕೇಳಿದ ತಕ್ಷಣ ಮತ್ತೆ ಮಾತಾಡ್ಲಾರ್ದ ಮನೆಗೆ ಹೋಗಿ ಹಂಗೆ ಇದ್ದಿದ್ರಿ, ಮತ್ತೆ ಕಿವಿ ಮುಚ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಹೇಳೋದೇನು ಅಂತಂದ್ರೆ, ಪಾರಮಾರ್ಥವನ್ನು ಕಂಡವನು ಸುಮ್ಮನೆ ಇರುವನು. ಹೌದಲ್ಲ? ಅವ್ರು ಏನು ಭಾಳ ತಿಳಿ ಕೆಡ್ಸ್ಕೊಂಗೇ ಇಲ್ಲವ. ಅಪ್ಪೋಳೆ ಹೆಂಗಿದ್ರು, ಅವ್ರು ನೋಡಿದ ತಕ್ಷಣ ಸಾಗರ ನೋಡ್ದಂಗೆ ಆಗ್ತಿತ್ತು, ಅವ್ರು ನೋಡಿದ ತಕ್ಷಣ ವಿಶಾಲವಾಗಿರುವಂಥ ಆಕಾಶ ನೋಡ್ದಂಗೆ ಆಗ್ತಿತ್ತು. ಆಗ್ತಿರಲ್ಲ ಅಂದ್ರೆ ಅವ್ರ ವ್ಯಕ್ತಿತ್ವ ಅಷ್ಟು ದೊಡ್ಡದಂತ.
ಹಂಗ ಮಹಾತ್ಮರಾದವರು ನಿಜವಾದ ಭಕ್ತನಾದವ ಏನೈತಲ್ಲ ಕೇಳಿದ್ದನ್ನೆಲ್ಲ ಒಳಗಿಡಿಸ್ಕೋತಾನ, ಅದನ್ನ ಅಳವಡಿಸ್ಕೊಂಡು ತನ್ನ ಜೀವನವನ್ನ ಧನ್ಯವಾಗಿಸ್ಕೋತಾನ. ಅದಕ್ಕೆ ಈ ಪ್ರವಚನದಲ್ಲಿ ನಾವು ನೀವು ಎಲ್ಲ ಭಾಗಿಯಾಗೀವಿ, ಕೇಳೋದನ್ನ ಹೌದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಏನಂತೇಳಿ ಹೇಳಂಗಿಲ್ಲ. ಅಯ್ಯ ನಿಮ್ಮ ನುಡಿಗಳೇ ಎನಗೆ ಚಿಂತಾಮಣಿ ಎನಗೆ, ಅಯ್ಯ ನಿಮ್ಮ ನುಡಿಗಳೆನಗೆ ಪರುಷದ ಕಣಿಯನಗೆ, ಅಯ್ಯ ನಿಮ್ಮ ನುಡಿಗಳೇ ಎನಗೆ ಕಾಮಧೇನು ಕಲ್ಪವೃಕ್ಷವೆನಗೆ, ಅಯ್ಯ ನಿಮ್ಮ ನುಡಿಗಳು ಕೇಳಿ ಎನ್ನ ಭವಂ ನಾಸ್ತಿ ಆಯಿತು ಅಂಥೇಳಿ ಯಾರು ಶರಣರು ಹೇಳ್ತಾರೆ. ಅದಕ್ಕೆ ಇದು ಭವವನ್ನು ಇಲ್ಲ ಆಗಿಸ್ಕೊಳಕ್ಕೆ ಈ ನುಡಿಗಳು ಕೇಳೋದು. ಇನ್ನು ಅಪ್ಪಗಳು ನಾಳೆಯಿಂದ ಅವರು ಪ್ರವಚನ ಮಾಡ್ತಾರೆ. ಈ ಫಸ್ಟ್ನೇ ದಿವಸಕ್ಕೆ ಇಷ್ಟು ಜನ ನೀವು ಸೇರಿದ ಬಳಿಕ ನನಗನ್ನಿಸ್ತದೆ ಇದು ಒಟ್ಟ ಕುಂದ್ರಕ್ಕೆ ಸಾಕಾಗುವುದಿಲ್ಲ. ಅಷ್ಟು ಜನ ಇಲ್ಲಿ ನೆರವೇರ್ತೀರಿ ಮತ್ತು ನಿಮ್ದೆಲ್ಲ ಪುಣ್ಯ ಭಾಗ್ಯ ಅದ. ಅದಕ್ಕೆ ಈ ಭವಂ ನಾಸ್ತಿ ಆಗ್ಬೇಕಂತಂದ್ರೆ ಪೂಜ್ಯ ಅಮೃತಾನಂದ ಅಪ್ಪಗಳ ನುಡಿಯನ್ನು ಕೇಳಬೇಕಾಗ್ತದೆ. ಸಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದೆಂಬೇಗೆನಗೆ ಕೃಪೆ. ಪರಮಾತ್ಮನನ್ನ ಸ್ಮರಿಸಿ ಜಗತ್ತಿನ ಎಲ್ಲ ಸಂತಮಾಂತ ದಾರ್ಶನಿಕರನ್ನ, ನಡೆದಾಡುವ ದೇವರು, ಮಾತನಾಡುವ ದೇವರು, ನಮ್ಮೆಲ್ಲರ ಹೃದಯಂಗಮದಲ್ಲಿ ಸದಾವಕಾಲ ಪೂಜ್ಯಗೊಳ್ಳತಕ್ಕಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಂಗಳವರನ್ನ, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಂಗಳವರ ಪರಮಚೇತನವನ್ನು ಭಕ್ತಿಯಿಂದ ನೆನೆದು, ಸಿದ್ದೇಶ್ವರ ಅಪ್ಪಂಗಳವರ ಕರಕಮಲ ಸಂಜಾತರು, ಅವರ ದಾರಿಯಲ್ಲಿ ನಡೀತಕ್ಕಂಥ ಅವರ ತತ್ಸ್ವರೂಪರೇ ಆಗಿರ್ತಕ್ಕಂಥ ಯೋಗವರ್ಯರು, ಆಧ್ಯಾತ್ಮಿಕದ ಅನುಭವದ ಅಮೃತ ಸುಧೆಯನ್ನು ನಾಡಿನ ಎಲ್ಲ ಜನಮಾನಸಕ್ಕೆ ಮುಟ್ಟಿಸುವ ಕಾರ್ಯವನ್ನು, ಹಂಚುವ ಕಾರ್ಯವನ್ನು ಅತ್ಯಂತ ಕಳಕಳಿಯಿಂದ ಮಾಡ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಮೃತಾನಂದ ಅಪ್ಪಂಗಳವರ ಪವಿತ್ರವಾಗಿರ್ತಕ್ಕಂಥ ಚರಣಕ್ಕೆ ನತಮಸ್ತಕನಾಗಿ ಗೋರ್ಚಿಂಚೋಳಿಯ ಪಟ್ಟಾಧ್ಯಕ್ಷರ ಪವಿತ್ರ ಜಂಗಮ ಪಾದಕ್ಕೆ ಶರಣೆಂದು ಮಣೆದು ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಯೋಗಾನಂದ ಅಪ್ಪಂಗಳವರಿಗೂ ಶರಣೆಂದು, ಸಮ್ಮುಖವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಬಾಲ್ಗಾವದ ಪರಮ ಪೂಜ್ಯರಾದ ತ್ಯಾಗಾನಂದ ಅಪ್ಪಂಗಳವರಿಗೆ, ಹಿರಿಯರು, ಅನುಭಾವಿಗಳು, ಅವರು ಭಾಳ ಅದ್ಭುತವಾಗಿ ಹಾಡುಗಳನ್ನ ಹಾಡ್ತಾರೆ, ಮತ್ತು ಅವರು ಕೂಡ ಏನಪ್ಪ ಅಂದರೆ ಪ್ರವಚನವನ್ನು ಮಾಡ್ತಾರೆ ಅಂತ ನಮ್ಮ ಹುಲಿಗುಡ್ಡದ ಪರಮ ಪೂಜ್ಯರ ಜಂಗಮ ಪಾದಕ್ಕೆ ಶರಣೆಂದು ಮಣಿದು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮದ ತಯಾರಿಯಲ್ಲಿ ಮಗ್ನರಾಗಿರ್ತಕ್ಕಂಥ ಜೀರಂಕಲಿಗೆ ಎಲ್ಲ ಆಧ್ಯಾತ್ಮಿಕ ಪ್ರವಚನ ಸೇವಾ ಸಮಿತಿಯ ಸದ್ಭಕ್ತರಿಗೆ, ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾವು ಏನಾದರೂ ಮಾಡಬೇಕಂದ್ರೆ ಲಾಭವನ್ನು ಬಯಸ್ತೀವಿ. ಲಾಭ ಇಲ್ಲಾರ್ದೆ ಏನೂ ಮಾಡೋದಿಲ್ಲ, ಲಾಭ ಬೇಕು. ಯಾವುದೇ ಕಾರ್ಯ ತಗೊಳ್ರಿ, ಲಾಭ, ಅದರಿಂದ ನಮಗೇನಾದರೂ ಉಪಯೋಗ ಆಗಬೇಕಲ್ಲ. ಆದರೆ ಇಲ್ಲೇನು ಬಂದಿರಲ್ಲ, ಇದರಂಥ ಲಾಭನೇ ಎಲ್ಲೂ ಸಿಗೋದಿಲ್ಲ ನಮಗೆ. ಇದು ಎಂಥ ಲಾಭ ಅಂದರೆ, ಏನು ಕೋಟಿ ಕೋಟಿ ಸಂಪತ್ತು ನಿಮಗೆ ಸಿಗಬಹುದು, ಅದನ್ನು ಮೀರಿ ಲಾಭ ಏನಾದರೂ ಸಿಗ್ತದಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದ ಅಪ್ಪಂಗಳವರ ಆಧ್ಯಾತ್ಮಿಕ ನುಡಿಯನ್ನು ಕೇಳೋದ್ರಿಂದ ಲಾಭ ಸಿಗ್ತದ. ಕರಿಯ ನಿತ್ತಡೆ ವಲ್ಲೆ, ಶಿರಿಯ ನಿತ್ತಡೆ ವಲ್ಲೆ, ಇರಿದಪ್ಪ ರಾಜವ ನಿತ್ತಡು ವಲ್ಲೆ. ನಿಮ್ಮ ಶರಣರ ಸುಳ್ನುಡಿಗಳು ಒಂದು ಅರಗಳು ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ನೋಡ್ರಿ, ದೇವರ ದಾಶಮಯ್ಯನವರು ಅಂತಾರೆ, ನನಗ ಆನೆ, ಅಂಬಾರಿ, ರಾಜ್ಯದ ಐಸಿರಿಯನ್ನೇ ನೋಡಿ ಯಾರಾದರೂ ಕೊಟ್ಟರು ಬಿಡ್ತಾರೇನು? ರಾಜನೇ ಸಿಗ್ತದಂದ್ರೆ ಅವರಂತ ರಾಜ ಕೊಟ್ಟರು ಕೂಡ ನಾವಲ್ಲೇ, ಅರಮನೆ ಭಾಗ್ಯ ಕೊಟ್ಟರು ಕೂಡ ನನಗವಲ್ಲೇ, ಆನೆ ಅಂಬಾರಿ ಮೇಲೆ ಕೂಡುವಂಥ ಭಾಗ್ಯ ಸಿಕ್ಕರು ನಾವಲ್ಲೇ.
ನನಗೆ ಏನು ಬೇಕಂತ ಕೇಳಿದ್ರ ಮಹಾತ್ಮರ ವಚನಾಮೃತವನ್ನ ಕೇಳುವಂತ ಭಾಗ್ಯವನ್ನೇ ಕರುಣಿಸು. ಅದು ಸಿಕ್ಕರೆ ಸಾಕು. ಅದಕ್ಕೆ ಈ ಜೀರಂಕಲಿಗೆಯ ಗ್ರಾಮದ ಸದ್ಭಕ್ತರು ಮತ್ತೆ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಬೆಳಗಿನ ಜಾವದಲ್ಲಿ ಎದಕ್ಕಾಗಿ ಬಂದಿರಂದ್ರೆ, ನಾವು ಮತ್ತೆ ಏನಪ್ಪ ಅಂದ್ರೆ ಅಪ್ಪಗಳವರು ಇಲ್ಲ ಅಂತ ತಿಳ್ಕೊಂಡಿಲ್ಲ. ಅಪ್ಪಗಳ ತತ್ಸವರ್ಪರೇ ಆಗಿರ್ತಕ್ಕಂಥ ಅಪ್ಪಗಳೇ ಇವರ ಮುಖಾಂತರ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ನುಡಿಗಳನ್ನು ನುಡಿತಾರ. ಸಿದ್ದೇಶ್ವರಪ್ಪಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅಮೃತಾನಂದಪ್ಪಂಗಳವರ ಜ್ಞಾನಾಮೃತವನ್ನ ಕೇಳಿ ಜೀವನವನ್ನ ಪಾವನ ಮಾಡ್ಕೋಬೇಕಂತ ತಿಳ್ಕೊಂಡು ಇಷ್ಟೊಂದು ಜನಸ್ತೋಮ ಬಂದು ಬೆಳಗಿನ ಜಾವದಲ್ಲಿ ಕುಂತೀರಿ. ಈ ಲಾಭದ ಮುಂದಿನ ಯಾವುದದ? ಚಿಂತೆಯನ್ನು ಹೋಗಲಾಡಿಸ್ತದೆ. ಚಿಂತಿಲ್ಲೇ ನಿಮಗೆ. ನಾವು ಸರಿಯಾಗಿ 6:30 ಪ್ರಾರಂಭ ಆಗಿ 7:00 ಮುಗಿತದ ಅಂತ ಬಂದೀವಿ. ಇದು ಯಾಕೋ ಹಿಂಗಾಯ್ತಲ್ಲ. ಹಾಲು ಕಾಸ್ಲಕ್ಕಿಟ್ಟು ಬಂದೀನಿ. ಮತ್ತು ಇವತ್ತು ಚಿಂತೆ ಬಿಟ್ಟು ಕೊಡೋದು. ಯಾಕಂದ್ರೆ ಮಸ್ತಾಗಿ ಸಿರಾ ಅನ್ನ ಸಾರು ಮಾಡ್ಯಾರ. ಅವರು 3 ಗಂಟೆಕನೇ ಪ್ರಾರಂಭ ಮಾಡ್ಯಾರ. ನಾನು ಅಲ್ಲೇ ಇದ್ದೆ. ನೀವೇನು ಮಾಡೋದಂದ್ರೆ ಬೆಳಗಿನ ಜಾವದ ಚಿಂತೆ ಬಿಟ್ಟು ಬಂದ್ಬಿಡೋದು. ಮುಂಜಾನೆ ಹೋಗಿ ಮಾಡ್ಬೇಕಲ್ಲವ್ವ ಅಂತ ಹಿಂಗೇನಿಲ್ಲ. ಅದನ್ನು ಬಿಟ್ಟು ಬಂದ್ಬಿಡೋದು. ಮಸ್ತಾಗಿ ಏನಪ್ಪ ಅಂದರೆ ನೀವು ಮುಂಜಾನೆ ಪ್ರಸಾದ ಎಲ್ಲರಿಗೂ ಹೇಳಿ ಬಂದ್ಬಿಡೋದು, ಇವತ್ತು ಮುಂಜಾನೆ ನಾವೇನು ಮಾಡೋದಿಲ್ಲ. ವರ್ಷಗಟ್ಲೆ ನಾವು ಮಾಡಿ 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 ಸಾಕಾಗ್ಯದ. ಒಂದು 10 ದಿನ ಮುಂದೆ ತಣ್ಣಗೆ ಬರ್ರಿ, ಮನೆಗೆ ಹೇಳಿ ಬರ್ರಿ. ನೀವು ನಿಮ್ಗೆ ರೆಸ್ಟ್ ಕೊಟ್ಟಾರ ಮುಂಜಾನೆ ಒಂದಿಷ್ಟು. ಮುಂಜಾನೆ ಸಾಕು. ರಾತ್ರಿನೇ ಏನಪ್ಪ ಅಂದ್ರೆ ನಿಮ್ದು ಎಲ್ಲ ಬಾಂಡೆ ಬರ್ತಾನೆ ಎಲ್ಲ ಮಸ್ತಾಗಿ ತೊಳೆದಿಟ್ಟು ಅವನ್ನ ಡಬ್ಬ ಹಾಕಿ ಬರ್ರಿ. ಅವ್ರಿಗೆ ಅನ್ನಿಸ್ಬೇಕು ಅದು ಇಲ್ಲ. ಒಂದು ವೇಳೆ ನಾವು ಮುಂಜಾನೆ ಮನೆಗೆ ಕೂತೀವಪ್ಪ ಅಂದ್ರೆ ನಮಗೆ ಮುಂಜಾನೆ ನಾಷ್ಟ ಸಿಗೋದಿಲ್ಲ, ಈಗ ಹೋಗೋದೇ ಚಲೋ ಅದಂತ ತಿಳ್ಕೊಂಡು ಅವರು ಬರ್ಬೇಕಿಲ್ಲಿ. ಅದಕ್ಕೆ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ನೀವು ಮುಂಜಾನೆ ತಯಾರಾಗಿ ಬರ್ರಿ, ಚಿಂತೆ ಬಿಟ್ಟು ಬರ್ರಿ. ಚಿಂತೆ ನಮ್ಮ ಜೀವನದಲ್ಲಿ ಕೊರಗನ್ನುಂಟು ಮಾಡ್ತದೆ. ಒಂದು ಘಟನೆಯನ್ನು ಹೇಳಿ ಅಪ್ಪಗಳವರ ಆಧ್ಯಾತ್ಮಿಕ ಪ್ರವಚನವನ್ನು ನಾವೆಲ್ಲರೂ ಸವಿಯೋಣ. ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದರು. ಅನುಭವ ಮಂಟಪ ಅಂದ್ರೆ ಏನು? ಅನುಭವ ಮಂಟಪ ಅಲ್ಲೇನು? ನೀವು ಯಾರು 12ನೇ ಶತಮಾನದ ಅನುಭವ ಮಂಟಪವನ್ನು ನೋಡಿಲ್ಲ, ಕಲ್ಯಾಣವನ್ನು ನೋಡಿಲ್ಲ. ಮತ್ತೆ ಇವತ್ತು 21ನೇ ಶತಮಾನದಲ್ಲಿ ಇವತ್ತಿನ ಮಿತಿಗೆ ಇವತ್ತಿನ ಈ ಕ್ಷಣದಲ್ಲಿ ಆ ಅನುಭವ ಮಂಟಪ ಎಲ್ಲಾದರೂ ಇತ್ತು ಅಂದ್ರೆ ಅದು ಜೀರಂಕಲಿಗೆ ಗ್ರಾಮದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ಯದ. ಜ್ಞಾನಾಮೃತವನ್ನ ನುಡಿಲಿಕ್ಕೆ ಪ್ರಭುದೇವರ ಸ್ವರೂಪದಲ್ಲಿ ಅಮೃತಾನಂದಪ್ಪಗಳವರು ಬಂದಾರ. ಯಾರ ಮನಸ್ಸು ಶರಣರನ್ನ ಕಂಡ್ರೆ ಮನಸ್ಸು ಅರಳುತ್ತದೆ, ಮಹಾತ್ಮರನ್ನ ಕಂಡ್ರೆ ಮನಸ್ಸು ಅರಳುತ್ತದೆ, ಅವ್ರು ಬೇರೆ ಯಾರು ಅಲ್ಲ, ಅವ್ರ ಸ್ವರೂಪರಾಗಿನೇ ಬಂದಿದ್ರು ನೀವು. ಒಂದು ಮಾತು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತದ. ಯಾಕಿಷ್ಟು ಜನ ಇವತ್ತು ಬೆಳಗ್ಗೆ ಬರಕತ್ತೀವಿ? ಅಪ್ಪಗಳು ಮಾತನಾಡಿ ಹೋಗ್ಯಾರ, ನಮ್ಮ ದಿಕ್ಕು ಬದಲಾಗ್ಯದಂತಾನೆ ಮತ್ತೇನಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಂದು ಕುಂತೀವಿ ನಾವೆಲ್ಲ. ಮಾದೇವ್ ಭೂಪಾಲ ಬಸವಣ್ಣನವರ ಆ ಒಂದು ಅನುಭವವನ್ನ ಕೇಳಿ ಪರಿವರ್ತನೆ ಆಗಿರ್ತಕ್ಕಂಥ ಒಬ್ಬ ಮಹಾನುಭಾವ. ನೀವು ಕೇಳಬೇಕು, ಶರಣರು ಒಂದು ವಚನ ಹೆಂಗೆ ಬದಲಾಸ್ತದೆ. ಚಿಂತೆ ಮಾಡ್ಕೋತ ಕೂತಿದ್ದ ಅವನು. ಎಲ್ಲರಿಗೆ ಚಿಂತೆ ಅದ. ಈಗ ಪರೀಕ್ಷೆ ಅದ ಹುಡುಗರಿಗೆ, ಎದಿ ದಿಗಲ್ 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 ಬುಗುಲ್ ಬುಗುಲ್ ಆಗ್ತದೆ. ಹೆಂಗೆ ಬರೀಲಿ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು. ನಿಮಗೂ ಏನಾದರೂ ಮುಂದೆ ಗಳಿಕೆ ಮಾಡೋದಿತ್ತಪ್ಪ ಅಂದ್ರೆ ಅವಾಗೂ ಚಿಂತೆ ಆಗ್ತದೆ. ನಾನು ಇಲ್ಲೇ ಕೂತ್ನಲ್ಲ, ಅವರೆಲ್ಲ ಮುಂದೆ ಹೋದ್ರಲ್ಲ, ಎಲ್ಲರೂ ಚಿಂತೆ ಒಳಗಿದ್ದೀರಿ. ಆ ಚಿಂತೆ ಹೋಗಲಾಡಿಸೋದೇ ಆಧ್ಯಾತ್ಮಿಕ. ಹಂಗ ಮಹಾದೇವ್ ಭೂಪಾಲ ಚಿಂತೆ ಮಾಡಕತ್ತಿದ್ದ, ನಾನು ಚಕ್ರವರ್ತಿಯಾಗಿ ಮೆರಿಬೇಕು. ಸುಮ್ಮನೆ ಅದನ್ರಿ ಚಕ್ರವರ್ತಿ ಆಗೋದು. ಅವನು ಕಲಾಸ ಮಾಡ್ಬೇಕು, ಇವನು ಕಲಾಸ ಮಾಡಬೇಕು. ಸಾವಿರಾರು ರಾಜ್ಯರನ್ನ ಮುಗಿಸಿ ಅವರ ಎಣಗಳ ರಾಶಿ ಮೇಲೆ ಅರಮನೆಯನ್ನು ಕಟ್ಟಬೇಕು. ಹಂಗ ಚಿಂತೆ ಮಾಡುವಂತ ವ್ಯಕ್ತಿಗೆ ಶರಣರ ಒಂದು ಮಾತು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು ನೋಡು, ಶಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಮರ್ಯಾದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರ ಎಂಬುವುದು ಗಾಳಿ ಸೊಡರು, ಗಾಳಿಗಿಟ್ಟ ದೀಪ ಇದ್ದಂಗ. ಅರ್ಥ ಮಾಡ್ಕೊಳ್ರಿ ನೀವೆಲ್ಲ. ಮಾಡಬೇಡಂತಲ್ಲ, ಮಾಡ್ರಿ, ಆದ್ರೆ ಮುಳುಗಬೇಡ್ರಿ. ಮುಳುಗಿದ್ರ ದುಃಖ ಐತಿ, ತೇಲಿದ್ರ ಆನಂದ ಐತಿ.
ಮುಳುಗ್ಯಾರ. ಯಾರು ಮುಳುಗ್ಯಾರ ಅವರು ದುಃಖ ಪಡಕತ್ಯಾರ, ಯಾರು ಮುಳುಗ್ಯಾರ ಅವರು ಚಿಂತೆ ಮಾಡಕತ್ಯಾರ, ಯಾರು ತೇಲ್ಯಾರ ಅವ್ರು ಆನಂದ ಪಡಕತ್ಯಾರ. ನೀವಿಲ್ಲಿ ಬಂದು ಕುಂತವ್ರೇನಪ್ಪ ಅಂದ್ರೆ ತೇಲಿದಿರಿ ಅಂತ ತಿಳ್ಕೊಂಡು ಆನಂದ ಪಡಕತ್ತೀರಿ. ಆಧ್ಯಾತ್ಮಿಕದ ನುಡಿಗಳನ್ನ ಕೇಳಿ ಆನಂದ ಪಡ್ತೀರಿ. ಆ ನುಡಿಗಳನ್ನ ಕೇಳಿದ ಮಹಾದೇವ ಭೂಪಾಲ, ಸಂಸಾರವೆಂಬುದೊಂದು ಗಾಳಿಯ ಸುಡರು, ಶಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಕೂಡಿಡಾಕ ಬೆನ್ನತ್ತಿವಿಲ್ಲ, ಮುಂಜಾನೆ ಎದ್ದುಗಳನ್ನ ಬಡ್ಕೊಳ್ಳೋದು ಅದಕ್ಕೆ. ಮುಂಜಾನೆ ಎದ್ದೀವಪ್ಪ ಅಂದ್ರೆ ಅದೇ ನಾವು ಹೆಂಗ್ ಗಳಿಸ್ಬೇಕು, ಹೆಂಗ್ ಕೂಡಿಡ್ಬೇಕು. ಬಳಸೋದು ಗೊತ್ತಿಲ್ಲ, ಕೂಡಿಡೋದು ಗೊತ್ತೈತಿ. ಆದ್ರೆ ಜೀರಂಕಲಿಗಾಗಿ ಏನ್ ಮಾಡ್ಯಾರಪ್ಪ ಅಂದ್ರ, ಎಷ್ಟೋ ಜನ ಮಠ ಬೇಕಂತ ತಿಳ್ಕೊಂಡು 250 ಎಕರೆ ಮಠ ಏನೆಲ್ಲ ವೈಭವ ಇದ್ರೂ ಕೂಡ ಅದೆಲ್ಲವನ್ನ ಸರಿಸಿ ಗುರುಗಳ ದಾರಿ. ಗುರುಗಳಂದ್ರೆ ಅವರು ಐರಾವತ, ಅದೇನು ಶಬ್ದಗಳಿಂದ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ. ಅಂಥವ್ರ ದಾರಿಯಲ್ಲಿ ನಡೆಯೋದು ಭಾಗ್ಯದಲ್ಲ ಅಂತ ತಿಳ್ಕೊಂಡು ಅಪ್ಪುಗಳು ಏನಪ್ಪ ಅಂದ್ರೆ ಆ ದಾರಿಯಲ್ಲಿ ನಡೆಯಕತ್ತಾರಲ್ಲ, ಅಂಥ ಒಂದು ರಾಜ್ಯದ ದಾರಿಯಲ್ಲಿ ನಡೆಯುವಂಥವ್ರಿಗೆ ನಾವೇನಪ್ಪ ಅಂದ್ರೆ ಅದಕ್ಕೆ ಅವು ಆನಂದ ಪಡಬೇಕು, ಸಂತಸ ಪಡಬೇಕು. ನಾಳೆ ದಿವಸ ಅಪ್ಪಗಳವರ ಆ ಒಂದು ಆಧ್ಯಾತ್ಮಿಕ ಪ್ರವಚನವನ್ನ ಸರಿಯಾಗಿ 6:30ಕ್ಕೆ ಪ್ರಾರಂಭ ಆಗ್ತದೆ, 7:30 ಮುಗಿತದ. ನಾಳೆ ಯಾರೂ ಮಾತನಾಡಂಗಿಲ್ಲ. 10 ದಿನಗಳ ಕಾಲ ಅವರದೇ ಆ ಅಮೃತ ವಚನವನ್ನು ಕೇಳೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಸೇವಾ ಸಮಿತಿ ಬಳಗಕ್ಕೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ